ಸೊ ಇವಾಗ ಏನೇನು ಐಟಮ್ಸ್ ಖರೀದಿ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಏನು ತುಂಬ ರೇಟಿಂದೆಲ್ಲ ಅಲ್ಲ, ಎಲ್ಲದೂ ಅಷ್ಟೇ 150 ಈ ರೇಂಜಲ್ಲಿರುವಂಥದ್ದು. ಸೊ ಒಂದೊಂದಾಗಿ ನೋಡೋಣ. ಸೊ ಅಮ್ಮ ಇದನ್ನು ತೊಗೊಂಡಿದ್ದಾರೆ, ಇದು ರಂಗೋಲಿ ಅಚ್ಚು. ನೆಕ್ಸ್ಟು ಇದ್ರದ್ದೊಂದು ಸ್ಟಿಲ್ ತೆಗಿರಿ. ನಾನು ಈ ಥರದ ಒಂದು ಆರ್ಟಿಫಿಷಿಯಲ್ ಗಿಡವನ್ನು ತೊಗೊಂಡಿದ್ದೀನಿ. ಸೊ ನೋಡಿ ಚೆನ್ನಾಗಿದೆ, ಈ ಥರ ಚಿಕ್ಕ ಚಿಕ್ಕ ಹೂವುಗಳಿದೆ. ಇದೊಂದು ನಿಜವಾದ ಗಿಡದ ಥರನೇ ಕಾಣಿಸುತ್ತೆ ನೋಡೋಕ್ಕೆ. ನೋಡಿ ಈ ಥರ. ನೆಕ್ಸ್ಟ್ ಒಂದು ವಿಂಡ್ ಚೈನ್ ತೊಗೊಂಡಿದ್ದೀನಿ. ಸೊ ಇದನ್ನು ಅಮ್ಮಂಗೋಸ್ಕರ ತೊಗೊಂಡೆ ನಾನು. ಇದನ್ನು ಇಲ್ಲಿ ನೇತು ಹಾಕಬೇಕು. ಗಂಟಾಗಿದೆ ನೋಡಿ, ಈ ಥರ ಇದೆ. ನನಗಂತೂ ವಿಂಡ್ ಚೈಮ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ವಿಂಡ್ ಚೈಮ್ ಅಂದರೆ ತುಂಬಾ ಇಷ್ಟ. ಸೊ ನೆಕ್ಸ್ಟು ಈ ಥರದ ಸಾಫ್ಟ್ ಟಾಯ್ ಎಲ್ಲ 50 ರೂಪಾಯಿಗಿತ್ತು. ಯಾವ್ದು ತೊಗೊಂಡ್ರು 50 ರೂಪಾಯಿ. ಸೊ ಇದನ್ನು ತೊಗೊಂಡೆ, ನನಗೋಸ್ಕರ ತೊಗೊಂಡೆ. ಮಗಳಿಗೆ ಯಾವುದೂ ಇಷ್ಟ ಆಗಲಿಲ್ಲ. ಸೊ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಇಲ್ಲೇ ಅಮ್ಮನ ಮನೆಯಲ್ಲೇ ಶೋಕೇಸಲ್ಲಿ ಇಡ್ತೀನಿ, ಬೆಂಗಳೂರಿಗೇನು ತೊಗೊಂಡು ಹೋಗಲ್ಲ. ನೆಕ್ಸ್ಟು ಈ ಥರದ ಪಂಜರದ ಗಿಣಿಗಳನ್ನು ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಇದರಲ್ಲಿ 2 ಗಿಳಿಗಳಿದೆ, ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಸೊ ಈ ಥರದ 5 ತೊಗೊಂಡೆ. 1 2 3 4. ಸೊ ಈ ಥರದ 5 ಇದೆ. ಗರ್ಲ್ಸ್ ಸೆಕ್ಷನ್ನಲ್ಲಿ ನೋಡಿ ಇದು ಒಂದಿದೆ, ಇದು 5 ಆಯಿತು. ಅಮ್ಮ ಅವ್ರಿಗೋಸ್ಕರ ಈ ಥರದೊಂದು ಹೇರ್ ಕ್ಲಿಪ್ ತೊಗೊಂಡಿದ್ದಾರೆ. ಆಮೇಲೆ ಒಂದು ಕೋಂಬ್. ನೆಕ್ಸ್ಟು ನಾನು ಮಗಳಿಗೋಸ್ಕರ ಈ ಥರ ಚೋಕರ್ಸ್ ಸರ ತೊಗೊಂಡಿದ್ದೀನಿ, ನೆಕ್ಲೆಸ್ಸು. ತುಂಬ ಚೆನ್ನಾಗಿದೆ ಇದು. ವೈಟ್ ಸ್ವಲ್ಪ ಕ್ರೀಮಿ ಬೀಡ್ಸ್ ಎಲ್ಲ ಇದೆ. ಸೊ ಈ ಥರ ಅಡ್ಜಸ್ಟೇಬಲ್ ಲೂಪ್ ಇರೋದ್ರಿಂದ ದೊಡ್ಡವರು ಹಾಕೋಬೋದು, ಚಿಕ್ಕವರು ಹಾಕೋಬೋದು. ಬಾ ಇಲ್ಲಿ ನೋಡಿ ಇವಳು ಯಾರು ಬಂದಿದ್ದಾರೆ ಅಂತ ಹೇಳಿ. ಹನುಮಂತ ಬಂದಿದ್ದಾರೆ ನಮ್ಮ ಮನೆಗೆ ನೋಡಿ. ಇವಳು ಇದೊಂದು ಮಾಸ್ಕ್ ತೊಗೊಂಡಿದ್ದಾಳೆ. ಆಮೇಲೆ ಈ ಥರ ಫ್ರೂಟ್ಸು ಗಟ್ಟಿ ಹಿಡ್ಕ ನೋಡಿ, ಈ ಥರ ವೆಲ್ಕ್ರೋಯಿಂದ ಅಟ್ಯಾಚ್ ಮಾಡಿರ್ತಾರೆ, ಹಿಂಗಿರುತ್ತೆ. ಸೊ ಜೊತೆಗೊಂದು ಚಾಕು ಕೂಡ ಕೊಟ್ಟಿದ್ದಾರೆ. ಸೊ ಹಿಂಗೆ ಕಟ್ ಮಾಡೋದು, ಇವರು ಕಟ್ ಮಾಡಿದ್ರೆ ಆಯಿತು ಹಣ್ಣು. ಸೊ ಇದರಲ್ಲಿ ಈ ಥರದ್ದು ಒಂದು ಹಣ್ಣಿದೆ. ಆಮೇಲೆ ಇದು ಯಾವ್ಯಾವ ಹಣ್ಣು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಇದೆಂತ ಇದು ಪ್ಲೇಟ್, ಚಾಪಿಂಗ್ ಬೋರ್ಡ್ ಸಹ ಇದೆ ಇಲ್ಲಿ ನೋಡಿ. ಎಲ್ಲ ಪ್ಲಾಸ್ಟಿಕ್ಕಿಂದು, ಬೇಡ ಅಂದರೂ ಕೇಳಲ್ಲ ಮಕ್ಕಳು. ಸೊ ಅಲ್ಲಿ ನೋಡಿದ ತಕ್ಷಣ ಬೇಕು ಅಂತಾಳೆ. ಸೊ ಕೊಡಿಸಿದ್ದೀವಿ. ನಂತರ ಇದೊಂದು ಕಲರಿಂಗ್ ಬುಕ್. ಇದು ತೋರಿಸು ಮಗ, ಎಂತ ಇದ್ದೋಳಿ ಕಲರಿಂಗ್ ಬುಕ್, ನೀನೇ ತೋರಿಸು. ಡೋರಾ ಆಲ್ರೆಡಿ ಕಲರ್ ಮಾಡಿ ಆಗಿದೆ. ಹಾಂ, 1 ಪೇಜ್ ಕಲರ್ ಮಾಡಿನೂ ಆಯಿತು ನೋಡಿ. ಇಲ್ಲಿ ಮನೆಗೆ ಬಂದು ಎಷ್ಟು ಹೊತ್ತು ಆಗಲಿಲ್ಲ, 1 ಪೇಜ್ ಕಲರ್ ಮಾಡಿದ್ದಾಳೆ. ಸೊ ಇದೆಲ್ಲದು ಕಲರಿಂಗ್ ಬುಕ್ ಇದೆ. ಇಲ್ಲಿ ಬರ್ಕೊಂಡು ಸಹ ಇದೆ ಯಾವ ಬಣ್ಣ ತುಂಬಬೇಕು ಅಂಥೇಳಿ. ಸೊ ಅದರ ಪ್ರಕಾರ ಇವಳು ತುಂಬ್ತಾ ಬಂದರೆ ಆಯಿತು. ಒಂದೊಳ್ಳೆ ಟಾಸ್ಕ್ ನೋಡಿ. ನಂದು ಇದು ಮಗಳು ಹೋಗಿ ಹನುಮಂತ ಆಗಿದ್ದಾಳೆ. ಹನುಮಿ ತೆಗಿಯಾ ಒಂದ್ಸಲಿ ಮಾಸ್ಕ್ ತೆಗೆದು ತೋರ್ಸಾ ನೋಡಿ. ನಡಿ, ಥಿಂಗ್ಸು ತಗೊಳ್ದೇ ಇದ್ರೆ ಹೇಗೆ? ಎಷ್ಟು ಜಂಕ್ ಜ್ಯುವೆಲ್ಲರಿ ಇದ್ರೂ ಮತ್ತೆ ಮತ್ತೆ ಕಲೆಕ್ಟ್ ಮಾಡೋದು. ಸೊ ಈ ಥರದ್ದು 2 ಈ ಥರದ್ದು ಒಂದು ಸುಮಾರು ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದೆ ಸಿಗಲಿ ಅಂತ. ಸೊ ಫೈನಲಿ ಸಿಕ್ಕಿದೆ. ತುಂಬ ಚೆನ್ನಾಗಿದೆ ಇದು. ನೆಕ್ಸ್ಟು ಅಮ್ಮ ಮಕ್ಕಳಿಗೋಸ್ಕರ ಇದೆರಡು ತೊಗೊಂಡ್ರು. ಅಮ್ಮನ ಚಾಯ್ಸ್ ಇದು. ಅಮ್ಮನ ಚಾಯ್ಸ್ ಅಲ್ಲ, ಮಕ್ಕಳ ಚಾಯ್ಸ್. ತಡಿ ವೆಯ್ಟ್. ಪಾಪುಗೆ ಒಂದು ದೊಡ್ಡ. ಇದು ನನ್ನ ತಂಗಿ ಮಗಳಿಗೆ, ಇದು ಸವಿಗೆ. ನೆಕ್ಸ್ಟು ಈ ಥರದ್ದು ಒಂದು ತೊಗೊಂಡಿದ್ದೀನಿ. ಇದು ಗೋಲ್ಡ್ ಕಲರ್ ಇದೆ. ಜಸ್ಟ್ 30 ರೂಪೀಸ್ ಇದಕ್ಕೆ. ಬಿತ್ತು ಮಗದೆ. ಆಮೇಲೆ 3 ಜೊತೆ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಐಟಮ್ಸನ್ನು ಖರೀದಿ ಮಾಡಿರೋದು. ಒಂದು 2,000 ರೂಪಾಯಿ ಕೂಡ ಖರ್ಚಾಗಿಲ್ಲ, 1,500 ಮುಗಿದಿದೆ. ಎಲ್ಲದಕ್ಕಿಂತ ಜಾಸ್ತಿ ಫೇವ್ರೇಟ್ ಇದೇ ಆಯಿತು ನನಗೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಾನು ಆನ್ಲೈನಲ್ಲೆಲ್ಲ ನೋಡಿದ್ದೆ ಈ ಥರ ತೊಗೊಳ್ಬೇಕಂತೇಳಿ. ಒಂದು 500-600 ರೂಪಾಯಿ ರೇಂಜ್ ಇರುತ್ತೆ. ಬಟ್ ಇಲ್ಲಿ ನನಗೆ
ಜಸ್ಟ್ 150 ರುಪೀಸ್ಗೆ ಸಿಕ್ಕಿದೆ. ಸೊ ಇಷ್ಟೇ. ಸೊ ನಿಮಗೆ ಯಾವ ವಸ್ತು ಇಷ್ಟ ಆಯಿತು ಅಂತ ನೀವು ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನಾವೀಗ ಹೊರಟ್ವಿ. ಸೊ ದಾಂಡೇಲಿಯಿಂದ ಹೊರಟಾಯಿತು ನಮ್ಮ ಬೆಂಗಳೂರಿಗೆ. ಸೊ ಇಷ್ಟು ದಿನ ನೀವೆಲ್ಲ ದಾಂಡೇಲಿಯ ವ್ಲಾಗ್ಸ್ಗಳನ್ನು ನೋಡಿದ್ರಿ, ಅದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ಮೇಲೆ ಆ್ಯಸ್ ಯೂಶ್ವಲ್ ನಮ್ಮ ಬೆಂಗಳೂರಿನ ರೂಟೀನ್ ಲೈಫ್ ವ್ಲಾಗ್ಸ್ಗಳು ಬರ್ತಾ ಹೋಗುತ್ತೆ, ಅದನ್ನು ಸಹ ನೋಡ್ತೀರಾ ಅಂತ ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.